ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವಾಗ ಗೌರ್ಮೆಂಟ್ ಜಾಬ್ಗಾಗಿ ಕಾಯ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಸುದ್ದಿ ಇದೆ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸುಮಾರು 2000ಕ್ಕೂ ಹೆಚ್ಚಿನ ಹುದ್ದೆಗಳನ್ನ ನೇರ ನೇಮಕಾತಿಯ ಮೂಲಕ ಆಯ್ಕೆಗೆ ಒಂದು ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಸೊ ನಾನಿಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ತಗೊಂಡಿರೋದು ಬೆಂಗಳೂರು ವೃತ್ತದ್ದು. ಆಲ್ ಓವರ್ ಕರ್ನಾಟಕ 13 ವೃತ್ತಗಳಲ್ಲಿ ಈ ಅರಣ್ಯ ವೀಕ್ಷಕ ಗ್ರೂಪ್ ಡಿ ಪೋಸ್ಟ್ಗಳನ್ನ ಬಿಟ್ಟಿರುವಂಥದ್ದು. ಅದರಲ್ಲಿ ನಾನು ಒಂದು ಅಧಿಸೂಚನೆಯನ್ನು ತೆಗೆದುಕೊಂಡಿದ್ದೀನಿ ಬೆಂಗಳೂರು ವೃತ್ತದ್ದು. ನೀವು ಅಧಿಕೃತ ವೆಬ್ಸೈಟ್ ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ಇಂದ ಈ ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೂ ನಿಮ್ಗೆ ಯಾವ ಸರ್ಕಲ್ ಬೇಕೋ ಆ ಸರ್ಕಲ್ಗೆ ನೀವು ಜಾಬ್ ಅನ್ನ ಅಪ್ಲೈ ಮಾಡಬಹುದು. ಇವಾಗ ಇನ್ನೂ ಒಂದು 4-5 ದಿವಸ ಅಂದ್ರೆ ಆಗಸ್ಟ್ 1ನೇ ತಾರೀಕಿನಿಂದ ಈ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಮತ್ತೆ ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಇರುವಂಥದ್ದು. ಅದಕ್ಕೆ ಯಾರ್ಯಾರು ಅಭ್ಯರ್ಥಿಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡುವಂತಹ ಆಸೆಯನ್ನು ಹೊಂದಿದ್ದೀರೋ ಅವರೆಲ್ಲರೂ ಕೂಡ ತಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಾದರೂ ಸ್ಯಾಟಿಸ್ಫೈ ಆದರೆ, ಅಂದರೆ ಹೈಟು ಮತ್ತು ವೇಟು ಎಲ್ಲ ಬರ್ತಾ ಇದ್ರೆ ಅಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ನೋಡೋಣ ಬನ್ನಿ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಮತ್ತು ಎಷ್ಟೆಷ್ಟು ಪೋಸ್ಟ್ಗಳು ಯಾವ್ಯಾವ ಇದರಲ್ಲಿ ಖಾಲಿ ಇದ್ದಾವೆ ಅಂತ ನೋಡೋಣ. ಮೊದಲಿಗೆ ಅರ್ಜಿ ಸಲ್ಲಿಸುವ ವಿಧಾನ. ಇದರಲ್ಲಿ ಬಂದ್ಬಿಟ್ಟು ಅಧಿಕೃತ ಜಾಲತಾಣ aranya.gov.in ಅಂತ ಇದೆ. ಇದರಲ್ಲೇ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಧಿಸೂಚನೆಯನ್ನ ಕಂಪ್ಲೀಟ್ ಆಗಿ ಒಂದ್ಸತಿ ಎಲ್ಲರೂ ಓದ್ಕೊಂಡ್ಬಿಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಪ್ರಾರಂಭದ ದಿನಾಂಕ 1ನೇ ಆಗಸ್ಟ್, ಕೊನೆಯ ದಿನಾಂಕ 31 ಆಗಸ್ಟ್. ಮತ್ತೆ ಅರ್ಜಿ ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನ 2 ಸೆಪ್ಟೆಂಬರ್ ಆಗಿರ್ತದೆ. ಸೊ ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಪ್ರವರ್ಗವಾರು ಇದರಲ್ಲಿ ನೋಡ್ಕೋಬಹುದಾಗಿದೆ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಇದೆ. ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಮೂಲಕ ಕೂಡ, ಹಾಗೂ ಬ್ಯಾಂಕ್ನಲ್ಲಿ ಚಲನ್ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ನೋಡಿ ಇಲ್ಲಿ ಯಾವ್ಯಾವ ವಿಭಾಗಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕೋಲಾರ ಪ್ರಾದೇಶಿಕ ವಿಭಾಗ ಆಗಿರ್ಬೋದು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಈ ಥರ ಬೆಂಗಳೂರು ಸರ್ಕಲ್ ಅಲ್ಲಿ ಬರುವಂತ ಎಲ್ಲ ಪ್ರವರ್ಗವಾರು ಮೀಸಲಾತಿಯ ವರ್ಗೀಕರಣವನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ನೀವು ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಮತ್ತೆ ವಯೋಮಿತಿ 18 ವರ್ಷ ಕನಿಷ್ಠ, ಮತ್ತೆ ಗರಿಷ್ಠ ವಯೋಮಿತಿ ಮೀಸಲಾತಿಗೆ ತಕ್ಕಂತ ಪ್ರವರ್ಗವಾರು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಮತ್ತೆ ಇಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಂತ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲ. ಆಮೇಲೆ ಆಯ್ಕೆ ವಿಧಾನ ಹೆಂಗಿರುತ್ತೆ ಅಂದ್ರೆ SSLC ಇದಕ್ಕೆ ಬೇಕಾಗಿರುವಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರುತ್ತೆ. ನೀವು 10ನೇ ತರಗತಿಯಲ್ಲಿ ತೇರ್ಗಡೆ ಆಗಿರುವಂತಹ ಪರ್ಸೆಂಟೇಜ್ ಮೇಲೆ ಇದರಲ್ಲಿ ಕಟ್ ಆಫ್ ತೆಗಿತಾರೆ. ಅಂಥವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಿಸಿಕಲ್ಗೆ ಆಯ್ಕೆ ಮಾಡ್ತಾರೆ. ಫಿಸಿಕಲ್ ಅಲ್ಲಿ ಆಮೇಲೆ ನಿಮಗೆ ಎತ್ತರ ಎಷ್ಟಿರಬೇಕು, ಎದೆ ಸುತ್ತಳತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಯಾರ್ಯಾರ್ದೆಲ್ಲ ಎತ್ತರ ಬರುತ್ತೆ ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಇದ್ರಲ್ಲಿ ನೋಡ್ಬೋದು ದೇಹದ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 163 ಸೆಂಟಿಮೀಟರ್ ಬೇಕಾಗಿರುತ್ತೆ ಎತ್ತರ. ಮತ್ತೆ ಅರಣ್ಯ ಬುಡಕಟ್ಟು ಜನಾಂಗದವರಿಗೆ ಕನಿಷ್ಠ 152 ಸೆಂಟಿಮೀಟರ್. ಎದೆ ಸುತ್ತಳತೆ 79 ಸೆಂಟಿಮೀಟರ್ ಮತ್ತು ಬುಡಕಟ್ಟು ಜನಾಂಗದವರಿಗೆ 74 ಸೆಂಟಿಮೀಟರ್. ಇದನ್ನೆಲ್ಲ ನೀವು ನೋಡ್ಕೋಬಹುದು. ಮಹಿಳಾ ಅಭ್ಯರ್ಥಿಗಳಿಗಾದ್ರೆ 150 ಸೆಂಟಿಮೀಟರ್ ಕನಿಷ್ಠ, ಬುಡಕಟ್ಟು ಜನಾಂಗದವರಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 145 ಸೆಂಟಿಮೀಟರ್. ಮತ್ತೆ ತೂಕ 40 kg 38 kg ಇರುತ್ತೆ. ತೂಕ ಅಂತೂ ಬಂದೇ ಬರುತ್ತೆ ಎಲ್ಲಾರ್ದು ಆಲ್ಮೋಸ್ಟ್, ಬಟ್ ಹೈಟ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಆಮೇಲೆ ಇಲ್ಲಿ ಫಿಸಿಕಲ್ ಡಿಫೆಕ್ಟ್ಸ್ ಏನೇನಿದೆಯೋ ಅದನ್ನ ನೋಡ್ಕೋಬೇಕು. ಈ ತರ ಎಲ್ಲ ಡಿಫೆಕ್ಟ್ಸ್ ಇದ್ರೆ ಆಯ್ಕೆಗೆ ಪರಿಗಣಿಸೋದಿಲ್ಲ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇದೆಲ್ಲ ಎಕ್ಸಾಮ್ ಇರುತ್ತೆ ನಿಮಗೆ. ಫಿಸಿಕಲ್ ಎಕ್ಸಾಮು, ಮತ್ತೆ ಶ್ರವಣ ಪರೀಕ್ಷೆ ಆಗುತ್ತೆ, ದೃಷ್ಟಿ ಪರೀಕ್ಷೆ ಆಗುತ್ತೆ. ಇದರಲ್ಲೆಲ್ಲ ಪಾಸ್ ಆದ್ಮೇಲೆ ಕಟ್ ಆಫ್ ತೆಗಿತಾರೆ. ಆಮೇಲೆ ಒಂದು ನಿಮಗೆ ದೈಹಿಕ ತಾಳ್ವಿಕೆ ಪರೀಕ್ಷೆ ಇರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 7 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತೆ ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ ಓಟ 6 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪರೀಕ್ಷೆ ಇರುತ್ತೆ. ಅದು ದೈಹಿಕ ಸಮರ್ಥತೆ ಪರೀಕ್ಷೆ ಅಂತ. ಅದರಲ್ಲಿ ನಿಮ್ಗೆ 5 ಟೆಸ್ಟ್ ಇರ್ತವೆ. 5ರಲ್ಲಿ ಕನಿಷ್ಠ ನೀವು 3 ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೇರ್ಗಡೆ ಹೊಂದಬೇಕು. ಯಾವ್ದಾವ್ದಂದ್ರೆ 100 ಮೀಟರ್ ಓಟ, ಎತ್ತರ ಜಿಗಿತ, ಉದ್ದ ಜಿಗಿತ, ಶಾರ್ಟ್ ಪುಟ್,
ಮತ್ತು 800 ಮೀಟರ್ ಓಟ ಪುರುಷರಿಗೆ, 200 ಮೀಟರ್ ಓಟ ಮಹಿಳೆಯರಿಗಿರುತ್ತೆ. ಈ 5ರಲ್ಲಿ ಯಾವುದಾದ್ರೂ 3 ಪಾಸ್ ಆದರೆ ನೆಕ್ಸ್ಟ್ ಎಲಿಜಿಬಿಲಿಟಿ ಬರುತ್ತೆ. ಅದಾದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ಪಾಸ್ ಆಗಿರೋರು 1:1 ಲಿಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ಅರಣ್ಯ ಇಲಾಖೆಯ ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ತಾವು ಅಧಿಕೃತ ಜಾಲತಾಣದಿಂದ ಈ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆಯಾ ಸರ್ಕಲ್ ಅವರು ಯಾವ್ಯಾವ ಸರ್ಕಲ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರಲ್ಲಿ ಹೋಗ್ಬಿಟ್ಟು ಆಯಾ ಸರ್ಕಲಿನ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಈ ಮಾಹಿತಿಯನ್ನು ನೀವು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.